ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೆನ್ಲಿಶಾ ಡೈಲಿ ವ್ಲಾಗ್ಸ್. ಇವತ್ತು ನಿಮ್ಮ ಜೊತೆ ನಾವೊಂದು ರೆಸಿಪಿ ಹಂಚ್ಕೊಳ್ತಾ ಇದ್ದೇವೆ. ಪ್ರಾನ್ಸ್, ಪೊಟ್ಯಾಟೊ ವಿತ್ ಪ್ರಾನ್ಸ್ ಹೇಗೆ ಮಾಡೋದಿದ್ದನ್ನು ಸುಲಭವಾದ ವಿಧಾನದಲ್ಲಿ ಅಂತ ನಿಮ್ಮ ಜೊತೆ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು, ಇಲ್ಲಿ ನೋಡ್ತಾ ಇದ್ದರೆ ಎಲ್ಲ ಸಾಮಗ್ರಿಗಳು ರೆಡಿ ಇದೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕಂತ ನಿಮ್ಮ ಜೊತೆ ಹೇಳ್ತಿದ್ದೇನೆ. ಮತ್ತು ಇದನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೇವೆ. ನೋಡಿ, ಇದು ಪ್ರಾನ್ಸ್ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಪ್ರಾನ್ಸನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದನ್ನು ಹೇಗಂತ ಹೇಳ್ತೇನೆ. ಮೊದಲು ಸಾಮಗ್ರಿ, ಇದು ಪ್ರಾನ್ಸ್, ಅದರ ಜೊತೆಗೆ ಪೊಟ್ಯಾಟೊ. ನಾವು ಪೊಟ್ಯಾಟೊ ವಿತ್ ಪ್ರಾನ್ಸ್ ಮಾಡ್ತಿದ್ದೇವೆ. ಪೊಟ್ಯಾಟೊ ಬೇಕು, ಮತ್ತು ಕರಿ ಲೀವ್ಸ್ ಕೂಡ ಬೇಕು. ದೆನ್ ಟೊಮ್ಯಾಟೊ, ಸಣ್ಣದಾಗಿ ಕಟ್ ಮಾಡಿದ ಟೊಮ್ಯಾಟೊ. ದೆನ್ ಚಿಲ್ಲಿ, 2ರಿಂದ 3 ಚಿಲ್ಲಿ. ದೆನ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಎಂಥ ಎಲ್ಲ ಮಸಾಲೆಗಳು ಬೇಕು. ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಲಿಕ್ಕೆ. ಮತ್ತು ಉಪ್ಪು ಬೇಕು, ಸ್ವಲ್ಪ ಅರಿಶಿನ ಹುಡಿ, ಹಾಗೆಯೇ ಚಿಲ್ಲಿ ಪೌಡರ್, ಮೆಣಸಿನ ಹುಡಿ, ಮತ್ತು ಟೊಮ್ಯಾಟೊ ಕೆಚಪ್, ಟೊಮ್ಯಾಟೊ ಸಾಸ್ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮತ್ತು ಚಿಲ್ಲಿ ಸಾಸ್, ಹಾಗೆಯೇ ಇದು ಸ್ವಲ್ಪ ಆಯಿಲ್ ಹಾಕಬೇಕು, ಮತ್ತು ಜೀರಿಗೆ. ಸೊ ಇಷ್ಟೆಲ್ಲ ಸಾಮಾನು ಬೇಕು ಪ್ರಾನ್ಸ್ ವಿತ್ ಪೊಟ್ಯಾಟೊ ಪ್ರಿಪೇರ್ ಮಾಡಲಿಕ್ಕೆ. ಪೊಟ್ಯಾಟೊ ಹೀಗೆ ಚಿಕ್ಕದಾಗಿ ಕಟ್ ಮಾಡಬೇಕು. ಜಾಸ್ತಿ ದೊಡ್ಡದಿದ್ರೆ ಕೂಡ ಅದು ಬೇಗ ಬಾಯ್ಲ್ ಆಗಲ್ಲ. ಹಾಗೆ ನಾವು ಪ್ರಾನ್ಸ್ಗೆ ಹಾಕುವಾಗ ಸಣ್ಣದಾಗಿ ಕಟ್ ಮಾಡಿದರೆ ಅದು ಟೇಸ್ಟಿ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಮೊದಲು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಬೇಕು. ನೀವು ಕಟ್ ಮಾಡಿದ ನಂತರ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ನೀರಿನಲ್ಲಿ ಹಾಕಿ ಕ್ಲೀನ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ಈಗ ಇದು ಪ್ರಾನ್ಸ್ ಹೇಗೆ ಮ್ಯಾರಿನೇಟ್ ಮಾಡೋದಂತ ಹೇಳಿಕೊಡ್ತೇವೆ. ಫಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಇದು ಡಿಪೆಂಡ್ಸ್ ಆನ್ ಎಷ್ಟು ನಿಮಗೆ ಎಷ್ಟು ಪ್ರಾನ್ಸ್ ಇದೆ ಅದರ ಮೇಲೆ ಇದು ಡಿಪೆಂಡ್ಸ್ ಆಗಿರುತ್ತೆ. ಸೊ ನಮ್ಮದೀಗ ಸ್ವಲ್ಪ ಪ್ರಾನ್ಸ್ ನಾವು ಮಾಡ್ತಿದ್ದೇವೆ, ಸ್ವಲ್ಪ ಉಪ್ಪು ಸಾಕು. ಅದರ ಜೊತೆಗೆ ಅರಿಶಿನ ಕೂಡ ಹಾಕಬೇಕು ಸ್ವಲ್ಪ. ಅರಿಶಿನ ಮತ್ತು ಉಪ್ಪು ಎರಡೂ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ 5 to 10 minutes ಇದನ್ನು ಇಡಬೇಕು. ಚೆಂದ ಅಂದರೆ ಇದು ಹಚ್ಕೊಳ್ಬೇಕು, ಚೆಂದ ಮಾಡಿ ಪ್ರಾನ್ಸಿಗೆ ಇದು ಹಚ್ಕೊಳ್ಬೇಕು. ನೋಡಿ, ಹೀಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಹಾಗೆಯೇ ಸ್ವಲ್ಪ 5ರಿಂದ 10 ನಿಮಿಷ ಬಿಟ್ಟು ನಂತರ ಇದು ಚೆನ್ನಾಗಿ ಎಲ್ಲ ಅಂದರೆ ಪ್ರಾನ್ಸಿಗೆಲ್ಲ ಇದು ತಾಕ್ಕೊಳ್ತದೆ ಮಸಾಲ. ಇಷ್ಟೇ ಮಸಾಲ, ಖಾಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ರೆ ಆಯಿತು. ಫ್ರೆಂಡ್ಸ್, ಈಗ ನಾವು ಮಾಡುವ ವಿಧಾನ ಹೇಳಿಕೊಡ್ತೇವೆ ಹೇಗೆ ಮಾಡೋದಂತ. ಫಸ್ಟ್ ಒಂದು ಬಾಣಲೆಯನ್ನು ಗ್ಯಾಸ್ನಲ್ಲಿ ಇಡಬೇಕು. ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಬಾಣಲೆ ಫುಲ್ ಖಾಲಿ ಆಗಿರಬೇಕು, ಕ್ಲೀನ್ ಆಗಿರಬೇಕು. ನೀರಿದ್ದರೆ ನೀವೇನು ಮಾಡಬೇಕಂದ್ರೆ ಗ್ಯಾಸ್ ಓಪನ್ ಮಾಡಿ ಗ್ಯಾಸಲ್ಲಿ ಇಟ್ಟರೆ ಆಯಿತು. ಅದು ನೀರೆಲ್ಲ ಒಣಗಿಕೊಳ್ತದೆ. ನೀರು ಎಲ್ಲ ಒಣಗಿದ ನಂತರವೇ ನೀವು ಬಾಣಲೆಗೆ ಎಣ್ಣೆಯನ್ನು ಹಾಕಬೇಕು. ಇಲ್ಲಾಂದರೆ ಅದು ಚಟ್ಪಟ್ ಅಂತ ಫುಲ್ ಎಣ್ಣೆ ಮೇಲೆ ಹಾರಿಕೊಳ್ತದೆ. ಸೊ ಹೀಗೆ ಸ್ವಲ್ಪ ಹೊತ್ತು ಟೈಮ್ ತಾಗ್ತದೆ ನೀರು ಒಣಗಲಿಕ್ಕೆ. ಹೀಗೆ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಟ್ಟರೆ ಆಯಿತು. ಬಾಣಲೆಗೆ ಆಯಿಲ್ ಹಾಕಬೇಕು, ಎಣ್ಣೆಯನ್ನು ಹಾಕಬೇಕು, ಸ್ವಲ್ಪ ಹಾಕಿದರೆ ಆಯಿತು. ಇದು ಎಣ್ಣೆ ಕೂಡ ಸ್ವಲ್ಪ ಕಾಯಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಇದಕ್ಕೆ ನೀರುಳ್ಳಿಯನ್ನು ಹಾಕಿದರೆ ಆಯಿತು. ಎಣ್ಣೆ ಬಾಯ್ಲ್ ಆಗಬೇಕು, ಚೆಂದ ಬಾಯ್ಲ್ ಆಗಬೇಕು. ಇಲ್ಲಾಂದರೆ ಇದು ನೀರುಳ್ಳಿ ಇದು ಬೇಯುವುದಿಲ್ಲ ಬೇಗನೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ 2 to 3 minutes ಆಗ್ತದೆ ಎಣ್ಣೆ ಕಾಯಲಿಕ್ಕೆ. ಸೊ ಎಣ್ಣೆ ಈಗ ಚೆಂದ ಕಾದಿದೆ, ನೋಡಿ ಸೌಂಡ್ ಬರ್ತಾ ಇದೆ. ಅದಕ್ಕೆ ನೀರುಳ್ಳಿಯನ್ನು ನಾವು ಹಾಕಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು. ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿಯನ್ನು ಈಗ ಬಾಣಲೆಗೆ ಹಾಕಿ ಇದನ್ನು ಚೆಂದ ಮಾಡಿ ಕಾಯಿಸಬೇಕು. ಇದು ರೆಡ್ ಕಲರ್ ಆಗಬೇಕು, ಕೆಂಪು ಕಲರ್ ಆಗೋ ತನಕ ಕಾಯಿಸಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿಗೆ ಇದು ಬೇಗನೆ ಕೆಂಪಾಗ್ತದೆ. ಹಾಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಬೇಕು, ಇದು ಬೇಗನೆ ಬೇಯ್ತದೆ. ಬಿಕಾಸ್ ಉಪ್ಪಲ್ಲಿ
ಸೊ ನಾವು ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೇವೆ. ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಚಮಚದಲ್ಲಿ, ಬೇಗನೆ ಕಾಯ್ತದೆ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ. ಚೆನ್ನಾಗಿದು ಕಲರ್ ವೈಟ್ ಇರೋದೆಲ್ಲ ಕೆಂಪು ಕೆಂಪಾಗಬೇಕು. ನಾವಿದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೇವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ನಾವು ಹೇಗೂ ಪೊಟ್ಯಾಟೊ ಹಾಕ್ತೇವೆ. ಪೊಟ್ಯಾಟೊ ಹಾಕಿದರೆ ಇದು ಯೂಶ್ವಲಿ ಪೊಟ್ಯಾಟೊ ಕಾಸಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅದಕ್ಕೋಸ್ಕರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಉತ್ತಮ. ನಿಮ್ಮ ಜೊತೆ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದು ಕೂಡ ನೀವು ಹಾಕ್ಬೋದು, ಬೆಟರ್ ಐಡಿಯಾ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಇದು ಇನ್ನೂ ಚೆನ್ನಾಗಿ ಟೇಸ್ಟ್ ಆಗ್ತದೆ. ಯಾವತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಟ್ರೈ ಮಾಡ್ತೀರಿ, ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟ್ರೈ ಮಾಡಿ, ಇದು ಇನ್ನೂ ಟೇಸ್ಟಿ ಆಗಿರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೀಗ ಏನು ಹಾಕಿದ್ದೇವಲ್ಲ ಅದು ಸ್ವಲ್ಪ ಹಸಿ ಆಗಿರ್ತದೆ. ಸೊ ಅದು ಕೂಡ ಸ್ವಲ್ಪ ಬಾಯ್ಲ್ ಆಗಬೇಕು. ಇದು ಮತ್ತು ಆನಿಯನ್ ಜೊತೆ ಚೆನ್ನಾಗಿ ಇದು ಹೀರ್ಕೊಳ್ಬೇಕು. ಆಗ ಟೇಸ್ಟ್ ಇನ್ನೂ ಬೆಟರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಕೆಂಪಾಗಿದೆ. ಇದಕ್ಕೆ ನಾವು ಟೊಮ್ಯಾಟೊ, ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮ್ಯಾಟೊವನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಟೊಮೆಟೊ ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಇದರ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಇದು ಜೀರಿಗೆ ನೀವು ಮುಂಚೆ ಎಣ್ಣೆಯಲ್ಲಿ ಹಾಕಿದರೆ ಇದು ಅಂದರೆ ಸ್ವಲ್ಪ ಕರಿ ಲೈಕ್ ಅದು ಫುಲ್ ಕಪ್ಪಗೆ ಹಾಗೆ ಅಷ್ಟು ನಿಮಗೆ ಟೇಸ್ಟ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಟೊಮೆಟೊ ಹಾಕಿದ ಮೇಲೆ ನೀವು ಸ್ವಲ್ಪ ಜೀರಿಗೆ ಹಾಕಬೇಕು. ಅದು ನಿಮಗೆ ಬಾಯಲ್ಲಿ ಸಿಗುತ್ತೆ, ಅಂದರೆ ಅದರ ಟೇಸ್ಟ್ ಕೂಡ ಏನು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಮತ್ತೆ ಹಾಕಬೇಕು ಮೇಲೆ. ಸೊ ನೋಡಿ, ಇವಾಗ ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣಸಿನಕಾಯಿಯನ್ನು ಹಾಕ್ತೇವೆ. ಗ್ರೀನ್ ಚಿಲ್ಲಿ ಹಾಕ್ತಿದ್ದೇವೆ. ಟೊಮ್ಯಾಟೊ ಸಾಸ್ ಹಾಕಬೇಕು. ಟೊಮ್ಯಾಟೊ ಕೆಚಪ್ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿದರೆ ಆಯಿತು. ಅದರ ಜೊತೆಗೆ ಸ್ವಲ್ಪ ಇದು ಚಿಲ್ಲಿ ಸಾಸ್ ಕೂಡ ಹಾಕಬೇಕು, ರೆಡ್ ಚಿಲ್ಲಿ ಸಾಸ್. ನಾವು ಹಾಟ್ ಸಾಸ್ ಯೂಸ್ ಮಾಡ್ತಿದ್ದೇವೆ, ರೆಡ್ ಚಿಲ್ಲಿ ಸಾಸ್. ಇದು ಸ್ವಲ್ಪ ಹಾಕಿದರೆ ಸಾಕು. ಬಿಕಾಸ್ ನಾವು ಆಲ್ರೆಡಿ ಚಿಲ್ಲಿ ಹಾಕಿದ್ದೇವೆ, ಮೆಣಸಿನಕಾಯಿ ಹಾಕಿದ್ದೇವೆ, ಗ್ರೀನ್ ಚಿಲ್ಲಿ ಹಾಕಿದ್ದೇವೆ. ಅದು ಖಾರ ಆಗ್ತದೆ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಹಾಕಿದರೆ ಆಯಿತು. ಎಲ್ಡರ್ಸ್ ತಿನ್ಬೋದು ಖಾರ, ಬಟ್ ಮಕ್ಕಳಿಗೆಲ್ಲ ಅಷ್ಟು ಜಾಸ್ತಿ ಖಾರ ಕೊಡಬಾರ್ದು. ಬಿಕಾಸ್ ಮತ್ತು ಇದು ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ತದೆ. ಅದಕ್ಕೋಸ್ಕರ ಜಾಸ್ತಿ ಖಾರ ಕೂಡ ತಿನ್ನಬಾರ್ದು, ಸ್ವಲ್ಪ ಖಾರನ ತಿನ್ನಬೇಕು. ಸೊ ಇದೆಲ್ಲ ಮಸಾಲೆ ಎಲ್ಲ ಹಾಕಿ ಆಯಿತು. ಇವಾಗ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಪೊಟ್ಯಾಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ. ತುಂಬ ಸಣ್ಣದಾಗಬೇಕು ಪೊಟ್ಯಾಟೊ. ಇದು ದೊಡ್ಡದಾದರೆ ಕೂಡ ಪ್ರಾನ್ಸಿಗೆ ಇದು ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಹಾಕಬೇಕು. ನೋಡಿ, ನಿಮಗೆ ಪೊಟ್ಯಾಟೊ ಯಾಕೆ ಹಾಕಿದ್ರೆ ಪೊಟ್ಯಾಟೊ ಹಾಕಿದರೆ ಇದು ಇನ್ನೂ ಟೇಸ್ಟ್ ಬರ್ತದೆ, ಮತ್ತು ಕರಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ, ಥಿಕ್ನೆಸ್ ಕೂಡ ಜಾಸ್ತಿ ಇರ್ತದೆ ಅಲ್ಲ. ಅದಕ್ಕೋಸ್ಕರ ಪೊಟ್ಯಾಟೊ ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಹೀಗೆ ನೀವು ವಿತ್ ಪೊಟ್ಯಾಟೊ. ಯಾವಾಗಲೂ ಖಾಲಿ ಪ್ರಾನ್ಸ್ ಟ್ರೈ ಮಾಡೋದಲ್ಲ, ವಿತ್ ಪೊಟ್ಯಾಟೊ ಟ್ರೈ ಮಾಡಿ ನೋಡಿ, ಇದು ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರ್ತದೆ. ಸೊ ಈಗ ಪೊಟ್ಯಾಟೊ ಇದು ಚೆನ್ನಾಗಿ ಬೇಯಬೇಕು. ನಾವು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೇವೆ. ಅಂದರೆ ಪೊಟ್ಯಾಟೊ ಇದು ಈಗ ಹಾರ್ಡ್ ಆಗಿದೆ ಅಲ್ಲ, ತುಂಬ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗುವ ತನಕ ಹೀಗೇ ಬೇಯಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್ ನೋಡಿ, ಈಗ ಇದು ಚೆನ್ನಾಗಿ ಬೇಯ್ದಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಪ್ರಾನ್ಸನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ.
ಪ್ರಾನ್ಸ್ ಮತ್ತು ಇದು ಪೊಟ್ಯಾಟೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಲಿಡ್ ಹಾಕಿ ಕ್ಲೋಸ್ ಮಾಡಬೇಕು. ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಹೀಗೇ ಬಿಟ್ಟರೆ ಆಯಿತು ಗ್ಯಾಸಲ್ಲಿ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ನೀರು ಕೂಡ ಹಾಕಿದ್ದೇವೆ. ಇದು ನೀರು ಹಾಕಿದರೆ ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ನೀವು ನೀರನ್ನು ಕೂಡ ಮಿಕ್ಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇದರ ಮೇಲೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇವೆ. ಕೊತ್ತಂಬರಿ ಸೊಪ್ಪು ಇದು ಪರಿಮಳದ ಜೊತೆಗೆ ಟೇಸ್ಟ್ ಕೂಡ ಜಾಸ್ತಿ ಮಾಡ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ನೋಡಿ, ಬಿಸಿ ಬಿಸಿಯಾದ ಪ್ರಾನ್ಸ್ ವಿತ್ ಪೊಟ್ಯಾಟೊ ರೆಸಿಪಿ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ, ಹೇಗಾಗಿದೆ, ಟೇಸ್ಟ್ ಹೇಗಾಗಿದೆ ಅಂತ. ನಮ್ಮದಂತೂ ಟೇಸ್ಟ್ ತುಂಬ ಚೆನ್ನಾಗಿ ಆಗಿದೆ ನೋಡಿ. ಇದು ಆಲ್ರೆಡಿ ರೆಡಿ ಆಗಿದೆ. ಹೀಗೇ ಮುಂದಿನ ಅನೇಕ ವೀಡಿಯೋಗಳನ್ನು, ಅನೇಕ ರೆಸಿಪಿಗಳನ್ನು ನಿಮ್ಮ ಜೊತೆ ನಾವು ಹಂಚ್ಕೊಳ್ತಿದ್ದೇವೆ. ನಮ್ಮ ಚಾನಲ್ ನಿಮ್ಮೆಲ್ಲರಿಗೂ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಲ್ರೆಡಿ ಅಲ್ಲಿ ಕಮೆಂಟ್ ಬಾಕ್ಸ್ ಇದೆ. ನಿಮ್ಮ ಏನಾದರೂ ಅನಿಸಿಕೆಗಳಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಏನಾದರೂ ಯಾವುದು ರೆಸಿಪಿ ಬೇಕಂದರೆ ನಮ್ಮ ಜೊತೆ ಕೇಳಿ, ನಾವು ಖಂಡಿತವಾಗಿಯೂ ವಿಡಿಯೋ ಹಾಕಲು ಟ್ರೈ ಮಾಡ್ತೇವೆ. ಬಾಯ್ ಫ್ರೆಂಡ್ಸ್, ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ. ಲವ್ ಯು. ಬಾಯ್, ಟೇಕ್ ಕೇರ್.